ಅದನ್ನ ಕೇಳಕತ್ತೀನಪ್ಪ ನಿನಗ. ನನ್ನ ಮಗಳು ನಾವು ಯಾಕೆ 18 ಲಕ್ಷ ಕೊಡಬೇಕು? ಅಷ್ಟಕ್ಕೂ 18 ಲಕ್ಷ ನೀನ್ ಯಾಕೆ ಸಾಲ ಮಾಡ್ಕೊಂಡು ಏನ್ ಕೇಳಕತ್ತೀನಿ? ಹಿಂಗ ಮ್ಯಾಗಿಂದ ಕೆಳಗೆ ಇಳಿದು ಬಂದ್ರೆ ಏನದ ದುಡ್ಡು 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 ದುಡ್ಡು. ಅಯ್ಯಯ್ಯೋ ಯಾಕ್ರಿ ಅತ್ತೀರ? ನಿಮ್ಮ ಮಗಳು ನೋಡಿದ್ರ ಅಳಿಯನ್ನ ಮಗಳನ್ನ ಚುಡತ್ನಿಗೆ ನೋಡ್ಕೋತಾರಂತ ನಮ್ಮ ಮನ್ಯಾಗ ನೂರ್ ಸಲ ಹೇಳ್ತಿದ್ಲು. ನೀವು ನೋಡಿದ್ರ ಏನಾಗೈತಿ ವಿಷಯ ಅಂತ ಕೇಳಾರ್ದಂಗೆ ಇಷ್ಟ್ರಗಳಿ ಮಾಡಕತ್ತೀರಿ. ಆತಪ್ಪ ಹೇಳು, ಏನಾಗೈತಿ? ಅಷ್ಟಕ್ಕೂ ನಮ್ಮ ಹತ್ರ 18 ಲಕ್ಷ ರೂಪಾಯಿ ಎಲ್ಲಿಂದ ಬರ್ತಾವಪ್ಪ? ಅವೇನ್ ಗಿಡದಾಗ ಹುಟ್ಟಿರ್ತಾವ ಕಿತ್ಕೊಂಡ್ಬಂದ್ ಕೊಡಕ್ ನಿನಗೆ? ಅವ್ವ ಅದ್ ಏನಾಗೈತೆ ಅಂತಾರ ಕೇಳು. ಇವ್ರ ಯಾಕೆ 18 ಲಕ್ಷ ಸಾಲ ಮಾಡ್ತಾರ? ಅದನ್ನ ಹೇಳಂತ ಕೇಳತ್ತೀನಲ್ಲಪ್ಪ. ಏನದ 18 ಲಕ್ಷ ರೀ? ಒಂದ್ಸಲ ಬರ್ತೀರ ನೀ ಇಲ್ಲಿ? ಏನಾತ? ನೆಮ್ಮದಿಗೆ ಇರಕ ಬಿಡಲ್ಲಲ್ಲ. ಏನಾತ? ಯಾಕೆ ಹಿಂಗ್ ಗಲಾಟೆ ಮಾಡತ್ತೀರಿ? ಏನಾತಪ್ಪ? ನೀವ್ಯಾಕೆ ಬಾಕ್ಲಿಗೆ ಬಂದು ನಿಂತೀರಿ? ಅದೇನ ನಿಮ್ ಮಳೆಯಾಗ 18 ಲಕ್ಷ ರೂಪಾಯಿ ಬೇಕಂತ ಮಾವನ್ ಕೇಳಲ್ಲಂತ ಮಗಳು ಹೇಳಕ್ತಾವ್ರಿ. ಹಾ 18 ಲಕ್ಷ ಯಾಕ? ಎದಕ್ ಬೇಕು ಅಷ್ಟಕ್ಕೊಂದ್ ರೊಕ್ಕ? ವಾಟ್ ಹ್ಯಾಪನ್ ಸುಮಾ? ಏನಾಯ್ತು? ಈಗ ಬೇಕು ಬಂದ್ಲು. ಏನಾತಂತಂದು ನಿಂದೇನ್ರ ಕೆಲಸ ಇದ್ರೆ ನೋಡ್ಕೊ ಹೋಗು. ನಾವಿಲ್ಲೇನ ಬೇರೆ ಮಾತಾಡ್ತೀವಿ. ಯಾಕೆ? ನಾನು ನಿಮ್ಮ ಮನೆ ಸೊಸೆ, ನಂಗೆ ಎಲ್ಲದರಲ್ಲೂ ಅಧಿಕಾರ ಐತೆ. ಏನಾಯ್ತು ಸುಮಾ? ಅಲ್ಲ, ನಾ ಇನ್ನೂ ನಿಮ್ಮನ್ನು ಬಂದು ನಾನಾಗ್ಲಿ ನನ್ನ ಗಂಡಾಗ್ಲಿ, ನನ್ನ ಗಂಡ ಕೇಳು ಅಂತ ನನಗೆ ಹೇಳ್ದ. ನಿಮ್ಮಪ್ಪನ ಕೇಳು 18 ಲಕ್ಷ ಬೇಕು ನನಗೆ ಅಂತ ಹೇಳ್ದ. ಹಂಗಂತ ಹೇಳಿ ನಾನೇನ್ರ ಬಂದು ಅಪ್ಪನ ಹತ್ರ ಆಗ್ಲಿ ನಿನ್ನ ಹತ್ರ ಆಗ್ಲಿ ಕೇಳಿದ್ದನವ? ಯಾಕೆ ಇಷ್ಟಕ್ಕೊಂದು ರೆಡಿ ಮಾಡಕತ್ತೀರಿ? ಅಲ್ಲವ, ಮಕ್ಕಳ ಸಂಬಂಧ, ಅದು ಹೆಣ್ಮಕ್ಳ ಸಂಬಂಧ ನಾನು ನೋಡಿನಲ್ಲ ಎಷ್ಟಕ್ಕೊಂದು ಸೀರಿಯಲ್ನಾಗ. ಗಂಡ್ಮಗ ಅನ್ಯಾಯ ಮಾಡಿ ಎಲ್ಲಾನು ಹೆಣ್ಮಗ್ಳಿಗೆ ಕೊಡ್ತಾರ. ನೀವೇನು ಇಷ್ಟು ದೊಡ್ಡ ಮನಿ, ಅಷ್ಟಕ್ಕೊಂದು ಆಸ್ತಿ, ಅಷ್ಟು ಆಟೋಮೊಬೈಲ್ಸ್ ಅಂಗಡಿ ಎಲ್ಲ ಇದ್ರು ನಂಗೊಂದು 18 ಲಕ್ಷ ಕೊಡೋಕೆ ನಿಮಗಾಗಲ್ಲ? ಸುಮಾ ಏನ್ ಮಾತಾಡ್ತೀವ ನೀನು? 18 ಲಕ್ಷ ಅಂದ್ರೆ ಏನ್ ಗಿಡದ ಬಿಡ್ತಾವನವ? ಹಣ್ಣು ಪಣ್ಣ ಕಿತ್ಕೊಡಕ ಅಲ್ಲವಾ ರೊಕ್ಕ? 18 ಲಕ್ಷ ನಾ ಸಾಲ ತಂದ್ರು ಅದ್ರದ್ದು ಬಡ್ಡೇನು ಬಾಚೇನು ಏನ್ ತಿಳ್ಕೊಂಡಿ ನೀನು? ತಮಾಷೆ ಮಾಡಿಯಾ? ಅಲ್ಲಪ್ಪ, ಈಗ ನಾನು ಅಣ್ಣ ಇಬ್ರಲ್ಲ ಮಕ್ಕಳು. ಈಗ ಆಸ್ತಿನ ನೀವು ಡಿವೈಡ್ ಮಾಡಿದ್ರು ನನಗರ್ಧ ಅಣ್ಣಗರ್ಧ ಹೋಗ್ಬೇಕು, ಹೌದಿಲ್ಲ? ಹಲೋ ಹಲೋ ಮೇಡಮ್ಮ, ನೀನೇನೋ 4 ದಿನಕ್ಕೆ ಇರಕ್ ಬಂದೇನು ಅಂತ ಹೇಳಿ ನಿನ್ನ ತಡ್ಕೊಂಡು ನೀ ಮಾಡಿದ್ದು, ನಿನ್ನ ಮಕ್ಕಳು ಮಾಡಿದ್ದು, ನಿನ್ನ ಗಂಡ ಅಡ್ಡಾಡ್ ಬಂದ್ರು ನಾ ಸುಮ್ಮನದೀನಿ ಎಲ್ಲದಕ್ಕನ. ನೋಡತ್ಗೆಮ್ಮ, ನಾನು ಮರ್ಯಾದೆ ಕೊಟ್ಟು ಸುಮ್ಮನೆ ನಿಂತೀನಿ, ಸುಮ್ಮನೆ ನಿಂತು ಬಿಡ್ರಿ. ಇದು ನಮ್ಮ ಫ್ಯಾಮಿಲಿ ವಿಚಾರ, ನಾವು ಮಾತಾಡಕತ್ತೀವಿ. ಇದ್ರ ನೀವು ತಲಿಯಾಕ ಅವಶ್ಯಕತೆ ಇಲ್ಲ. ಏನ ನಿನ್ನ ಫ್ಯಾಮಿಲಿ ವಿಚಾರನ? ನಿನ್ನ ಫ್ಯಾಮಿಲಿ ಅಲ್ಲೇ ಐತ್ ನೋಡು, ಇವ್ ಗಂಡ ಮನ್ಯಾಗ ಅಲ್ಲೋಗಿ ನಡೆಸಿ ನಿನ್ ದರ್ಬಾರ. ನನ್ನ ಮುಂದೆ ನಡ್ಸಕ್ ಬರ್ಬೇಡ. ಏನ್ ತಿಳ್ಕೊಂಡಿ ನೀ ನನ್ನ? ಅಪ್ಪ ಅವ ಆಕಿ ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ ಹೇಳ್ರಿ. ಕಂಡರೆಲ್ಲ ಕಂಡಂಗ್ ಮಾತಾಡಿದ್ರ ನಾ ಸುಮ್ಮನೆ ಇರಂಗಿಲ್ಲ ಅನ್ಸ್ಕೊಂಡು. ನಾನು ಏನು ಸುಮ್ಮನೆ ಅಲ್ಲ ನೋಡವ. ಸುಮ್ನೆ ಜಗಳ ಮಾಡ್ಬೇಡ. ನೋಡು, ಏನ ನಿನಗ ಕಷ್ಟಗಾಲಲ್ಲ, ಒಂದ್ 2 ಲಕ್ಷ 3 ಲಕ್ಷ ಕೊಡ್ಬೋದು ನಾವು. ಅಷ್ಟು ಬಿಟ್ರೆ 18 ಲಕ್ಷ ಅಂತ ನಮ್ಮ ಕೈಲಿ ಕೊಡೋದಾಗೋದಲ್ಲ. ಲೇ ಸುಮಾ ಕೇಳು, ನನಗ ಆಸ್ತಿ ಬರ್ಬೇಕಲ್ಲ, ಅದ್ರಾಗ 18 ಲಕ್ಷ ಕೊಟ್ಬಿಡು, ನನಗೆ ಯಾವ ಆಸ್ತಿನೂ ಕೊಡ್ಬೇಡ ಅಂತ ಹೇಳು. ಊರಾಗ ಹೊಲ ಫಲ ಅದಾವಲ್ಲ, ಇಲ್ಲಾಂದ್ರ ಒಂದು ಆಟೋಮೊಬೈಲ್ ಅಂಗಡಿ ನನ್ನ ಹೆಸರಲ್ಲೇ ಬರಿ ಅಂತ ಹೇಳು. ಸುಮ್ಮನೆ ನಿಂತಿಯಲ್ಲ, ಮಾತಾಡು ಸುಮಾ. ಅಲ್ಲಪ್ಪ, 18 ಲಕ್ಷ ಕೊಡು ಅಂತ ಕೇಳ್ತಲ್ಲ, ಎದಕ್ಕ ಏನು ಅಂತ ನಿನ್ ಮಗಳ ಕಷ್ಟ ಸುಖನೂ ಕೇಳ್ಬೇಕಂತ ಅನ್ಸವಲ್ಲ ನಿನಗೆ? ಆತವ, ಏನದು ಕಷ್ಟ ಹೇಳು. ಅದು ಜೆನ್ಯೂನ್ ಆಗಿದ್ರೆ ನಾನು ಹೇಳ್ತೀನಲ್ಲ, 18 ಲಕ್ಷ ಎಲ್ಲ ಕೊಡಕ ಹಂಗಿಲ್ಲ. ಏನೋ 2-3 ಲಕ್ಷ ನಿಮ್ಮವ್ ಹೇಳ್ದಂಗೆ ಕೊಡ್ಬೋದು ನಾ. ಇವ್ರ ಆಫೀಸ್ನಾಗ ಇವರು ಮ್ಯಾನೇಜರ್ ಸಹಿ ಮಾಡ್ಯಾರ ಅಂತ ಹೇಳಿ ಲೋನ್ ಎಲ್ಲ ಕೊಟ್ಟು ಅವ್ರವ್ರು ತಗೊಂಡು ಎಲ್ಲ ಎತ್ತಿ ಇವ್ರ ತಲೆ ಮೇಲೆ ಹಾಕ್ಯಾರ. ಈ ಕೆಲಸ ಉಳಿಬೇಕು ಅಂದ್ರೆ ಮೊದಲು 18 ಲಕ್ಷ ಕಟ್ಟಬೇಕು, ಇಲ್ಲ ಅಂದ್ರೆ ಜೈಲಿಗೆ ಕರ್ಕೊಂಡು ಕೂರಿಸ್ತಾರಂತ. ಎಲ್ಲ ವಿಚಾರಣೆಗೋರ್ಗು ನನ್ನ ಗಂಡ ಜೈಲಾಗಿರ್ಬೇಕೇನಪ್ಪ? ಏನ್ ಹೇಳಕತ್ತೀವ ನೀನು? ನೋಡ್ಕೊಳಕ್ ಬರೋದಿಲ್ಲ. ಮ್ಯಾನೇಜರ್ ಅಂತಂದು ಪಟ್ಟ ತಗೊಂಡಾರಂದ್ಮ್ಯಾಗ ಅವ್ರ ಕೆಲಸ ಏನು, ಡ್ಯೂಟಿ ಏನು, ಯಾರಿಗೆ ಲೋನ್ ಹೋಗುತ್ತಾ, ಯಾರಿಗೂ ಎಷ್ಟು ಕಟ್ಟ್ಯಾರ ಎಲ್ಲ ನೋಡ್ಬೇಕವ. ಒಂದು ಬ್ಯಾಂಕ್ನಾಗ ಇರೋದಂದ್ರೆ ಏನು ಸುಮ್ಮನೆ ಮಾಡಿ ನೀನು? ಮಾವರ ಎಲ್ಲಾನು ಮಾಡ್ತಿದ್ದೇನ್ರಿ, ಆದ್ರೆ ಏನು ಮಾಡ್ಬೇಕ್ರಿ? ನನಗೂ ಒಂದಿಟ್ಟು ಆಸೆ ಅನ್ನೋದಿರುತ್ತಲ್ಲ. ಕಮಿಷನ್ ಆಸೆಗೆ ಇವ್ರು ಹೇಳ್ದಾರ ಎಲ್ರಿಗೂ ಕೊಟ್ಬಿಟ್ಟಿನಿ. ಈಗ ಅದನ್ನು ಎಲ್ಲಾನು ನನ್ನ ತಲೆಗೆ ಬಂದು ಕೂತೈತ್ರಿ. ನೋಡಪ್ಪ, ಬೇಸರ ಮಾಡ್ಕೋಬೇಡಪ್ಪ ಸೋಮಶೇಖರ, ನಾ ಇರೋ ವಿಷಯ ಹೇಳ್ತೀನಿ. ಈಗ ಇಲ್ಲಿ ಏನಾಗೈತಂದ್ರೆ ನನ್ನ ಹತ್ರ ಅಷ್ಟಕ್ಕೊಂದು ರೊಕ್ಕಿಲ್ಲ. ಹಂಗಲ್ರಿ ಮಾವರ, ಈಗ ನಮ್ಮ ತಮ್ಮನ ಕೇಳೋಣ ಅಂದ್ರೆ ನಮ್ಮ ತಮ್ಮನ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದೀವ್ರಿ ನಾವು. ಓಹೋ, ಅಲ್ಲೂ ಜಗಳ ಮಾಡ್ಕೊಂಡೇ ಇಲ್ಲಿಗೆ ಬಂದಿರೋದ ನೀವು? ಓಹೋ, ನನಗದು ಅರ್ಥ ಆಗ್ಲಿಲ್ಲ. ನಾನೇನೋ ಪಾಪ 4 ದಿನ ಇರಕ್ ಬಂದಾರೇನೋ, ಇವತ್ತು ನಾಳೆ ಹೊರಟೋಗ್ತಾರ, ಈಕಿದು ಏನು ತಲೆ ಕೆಡ್ಸ್ಕೊಳ್ಳೋದು ಅಂತ ನಾನು ಸುಮ್ಮನಿದ್ದೆ. ನೀವೇನೇ ಮಾಡಿದ್ರು ತಡ್ಕೊಳಕ್ ನಾನೇನು ನಿಮ್ಮ ಮನ್ಯಾಗ ಅದಾಳಲ್ಲ ಕಿಪ್ರಿಯ, ಆಕೆಲ್ಲ ಬಿಂದು ನಾನು. ಅವ ತಾಯಿ, ಹೌದು ನೀ ಬಿಂದುನ. ನಿನ್ನ ಬಾಯಿಗೆ ಒಂದಿಟ್ಟು ಫುಲ್ ಸ್ಟಾಪ್ ಬಿಡು. ನಾವು ಮಾತಾಡಕತ್ತೀವಿ ಇಲ್ಲೇನ, ಎದಕ್ಕೆಲ್ಲದಕ್ಕೂ ಅಡ್ಡಾಡ್ ಬಂದು ಮಾತಾಡ್ತಿದ್ದಿ? ಅಪ್ಪ, ನನಗೆ ರೊಕ್ಕ ಬೇಕಾಗಿತ್ತು. ಈಗ ಇದು ನನ್ನ ಗಂಡಂದು ನಂದು ಜೀವನದ ಪ್ರಶ್ನೆ. ನಂಗೆ 18 ಲಕ್ಷ ಕೊಡ್ರಿ. ಅದೇನೈತೆ ನಾವು ಆಮೇಲೆ ನಿಮ್ಗೆ ದುಡ್ದು ಕೊಡ್ತೀವಂತ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ,
ನನಗೇನು ಆಸ್ತಿ ಕೊಡ್ಬೇಕಲ್ಲ ನೀವು ಇವತ್ತೆಲ್ಲ ನಾಳೆ ನೀವು ಕೊಡ್ತೀರಿ. ಅರ್ಧ ಆಸ್ತಿ ಅಣ್ಣಗ ಅರ್ಧ ಆಸ್ತಿ ನನಗೆ. ಅರ್ಧ ಆಸ್ತಿ ಒಳಗೆ ನನಗೆ 18 ಲಕ್ಷ ಕೊಟ್ಬಿಡ್ರಿ. ನನಗೇನು ಅರ್ಧ ಆಸ್ತಿ ಬೇಡ, ನಾ ಬೇಕಾದ್ರೆ ಯಾವ್ದಾರ ಒಂದು ಕಾಗದ ಪತ್ರ ಬರ್ದು ಕೊಡ್ತೀನಿ. ನಾ ಇನ್ನೇನು ಆಸ್ತಿ ಕೇಳಲ್ಲ, ನಮ್ಮ ಅಪ್ಪನ ಅಧಿಕಾರ ನಂಗಿಲ್ಲ ಅಂತೇಳಿ. ನಂಗೆ ಬೇಕಪ್ಪ, ಇಲ್ಲ ಅಂದ್ರೆ ನಾನು ಬಿಡೋದಿಲ್ಲ. ಕೋರ್ಟಿಗೆ ಹಾಕಿದ್ರೆ ನನ್ನ ಪಾಲಿಗೆ ಏನು ಆಸ್ತಿ ಬರುತ್ತೋ ಅದನ್ನ ತಗೋತೀನಿ ನಾನು. ಏನು ಮಾತಾಡಕತ್ತಿ ನೀನು? ಏನು ನಿಮ್ಮ ಅಪ್ಪನ ಕೋಟಿಗೆ ನಿಲ್ಲಿಸ್ತೀಯ? ಮಗಳಂತ ನಕ್ರೆಯಿಂದ ನೀನೇನೇ ಮಾಡಿದ್ರು ನನ್ನ ಮಗಳು ಅಂದ್ರ ಭಾಳ ಕಲ್ತಿ ಬಿಡವ ನೀನು. ನೋಡವ, ನಾನೇನು ಸುಮ್ಮನೆ ಕೇಳಕತ್ತಿಲ್ಲ. ಅಷ್ಟಕ್ಕೊಂದು ಆಟೋಮೊಬೈಲ್ ಅಂಗಡಿ ಅದಾವಲ್ಲ ಏರಿಯಾಗ ಒಂದು ಅಂಗಡಿಯಾರ ಕೊಡ್ರಿ, ನಾವೇನ್ರಿ ಮಾಡ್ಕೊಂಡು ದುಡ್ಕೊಂಡು ತಿಂತೀವಿ. ನಂಗೆ ಬೇಕಪ್ಪ, ಇಲ್ಲ ಆಸ್ತಿ ಕೊಡ್ರಿ, ಇಲ್ಲ 18 ಲಕ್ಷ ಕೊಡ್ರಿ, ಯಾವ್ದಾರ ಒಂದು ಮಾಡಬೇಕು. ಇಲ್ಲ ಅಂದ್ರೆ ನಾನು ಕೇಳೋದಿಲ್ಲ, ನಾ ಸುಮ್ಮನಿರೋದಿಲ್ಲ. ಏನಮ್ಮ ನನಗೆ ಹೆದರ್ಸಂಗಾದ್ಯಾ ನೀನು? ನನಗೆ ಹೆದರ್ಸ್ತೀಯಾ? ಅದು ಏನು ಮಾಡ್ಕೋತಿರೋ ಗಣ್ಣ ಇಂತಿ ಮಾಡ್ಕೋರಿ. 1 ರೂಪಾಯಿನೂ ನಾ ಕೊಡೋದಿಲ್ಲ. ಅದು ಯಾ ಕೋಟಿ ಕೇಸ್ ಹಾಕಿ ಏನು ರೊಕ್ಕ ತಗೋತಿರೋ ತಗೋರಿ. ಅಲ್ಲ, ಈಗ ಅಲ್ಲಿ ಕೆಲಸನೂ ಹೋಗೈತಿ. ಅವ ನಿನ್ನ ಗಂಡ ತಮ್ಮನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದು ನಮ್ಮ ಮನ್ಯಾಗ ಅದಾನ. ಬೀದಿಗೆ ನಿಂದಿರ್ತೀರಿ ನೀವು. ಕೊಟ್ಟಟ್ಟು ಇಸ್ಕೊಂಡು ಕಾಲಿಗೆ ಬಿದ್ದು ಸುಮ್ಮನೆ ಇಲ್ಲಿ ಇರೋದು ಕಲೀರಿ. ನಿಮ್ಮನ್ನೇ ನಾವು ಇಟ್ಕೊಳಲ್ಲ ಅಂತೀರೇನ? ಯಾವುದೇ ಕೆಲಸದಾರು ಕೆಲಸ ಮಾಡ್ಕೊಂಡು ಅದಾರ, ಒಂದು ಹೊತ್ತು ಕೂಳಲ್ಲ ಅಂತ ಹಾಕಿ ನಿನಗೂ ನಿನ್ನ ಮಕ್ಳಿಗೂ ನಿನ್ನ ಗಂಡಗೆ ಹಾಕಿ ಇಟ್ಕೊಂತೀವಿ. ಇದು ಬಿಡು ಮನ್ಯಾಗ ತಣ್ಣಗ. ಏನಂದಿ? ಆಳಿಗೆ ಕೂಡ ಹಾಕಿನಿ ಅಂತ ಅನ್ಕೊಂಡು ಸುಮ್ಮನೆ ಇರ್ತೀರಾ? ಅಂದ್ರೆ ನೀವು ಹೇಳೋ ಕೆಲಸ ಎಲ್ಲ ಮಾಡಿ ನೀವು ಹಾಕಿದಷ್ಟು ಕೂಳು ತಿನ್ಕೊಂಡು ನಿಮ್ಮ ಮನ್ಯಾಗ ಬಿದ್ದಿರ್ಬೇಕೇನು? ನಾನು ಸಾಧ್ಯ ಇಲ್ಲ ಅಂದ್ರೆ ನಿನ್ನ ಗಂಡ ಮನೆಗೆ ಹೋಗು, ಅಲ್ಲಿ ತೋರಿಸು ನಿನ್ನ ದರ್ಪ ದುರಂಕಾರ ಎಲ್ಲ. ಇದು ನನ್ನ ಮನೆ, ಇಲ್ಲಿ ನಡೆಯೋದು ನಂದ. ನೋಡ ಹೇಳಕತ್ತೀನಿ ಕಡ್ಡೆವ, ಹಿಂಗ ಮಾಡಿದಿ ಮತ್ತೆ ಬಗಿನ ಹರಿಗಿಲ್ಲ. ಸಾಸುಮಾ ನೋಡ್ರಿ ನಂಗೆ ಕಡ್ಡೆವ ಅಂತಳ. ಯವ್ವ ತಾಯಿ, ನಾನು ಎಲ್ಲ ಕಣ್ಣಾರೆ ನೋಡಕತ್ತೀನಿ, ಕಿವಿಯಾರ ಕೇಳಕತ್ತೀನಿ. ನೀ ಗಪ್ಪಿರು, ನೀನು ಬೇಕು ಚಲೋ ಮಾಡ್ಬೇಡ. ನೋಡಪ್ಪ, ನನಗದೆಲ್ಲ ಗೊತ್ತಿಲ್ಲ. 18 ಲಕ್ಷ ಬೇಕು, ನೀವು ಕೊಡ್ತೀರಿ ಅಷ್ಟ. ನಾನು ಸುಮ್ಮನಿರೋದಿಲ್ಲ. ಮೊದಲು ನೀನು ನಿನ್ನ ಗಂಡ ನಿನ್ನ ಮಕ್ಕಳು ನಮ್ಮ ಮನೆಯಿಂದ ಹೊರಗೆ ಹೋಗ್ರಿ. ನೀವು ಹೆಂಗಂದ್ರೆ ನೀವು ಯಾರು ನಿಮ್ಗೆ ಆಶ್ರಯ ಕೊಟ್ಟಿರ್ತಾರಲ್ಲ ಅವ್ರ ಮನೆಗೇನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಾರ. ನಿಮ್ಮನ್ನ ನಾ ಮನೆಗೆ ಇಟ್ಕೊಂಡು ಅದೇನ ಅಂತಾರಲ್ಲ, ವಿಷದ ಹಾವಿಗೆ ಹಾಲು ಎರ್ದಂಗೆ ಮಾಡ್ಕೊಳಕ್ ತಯಾರಿಲ್ಲ. ಇದ ಕ್ಷಣ ನಿಂತ ಮೆಟ್ಟಕ್ಕಿನ ಮ್ಯಾಗನ ನಿನ್ನ ಮಕ್ಕಳು ನೀನು ನಿನ್ನ ಗಂಡ ಹೋಗ್ತಿರ್ಬೇಕು ಈಗ ನಮ್ಮ ಮನ್ಯಾಗಿಂದ. ಮಗಳಂತನೂ ನೋಡ್ದಂಗ ಬರೀ ಆಸ್ತಿಗೋಸ್ಕರ ಹೆತ್ತ ಮಗಳ ಹೊರಗೆ ಹಾಕ್ತಿರಲ್ಲ. ನಾನು ವಿಷ ಇರೋ ಹಾವ ತೋರಿಸ್ತೀನಿ, ನಾನು ಏನಂತ ತೋರಿಸ್ತೀನಿ ನೋಡ್ತಿರ್ರೆ. ನಾನು ಏನು ಬಿಡೋದಿಲ್ಲ. ನೋಡಮ್ಮ ಸುಮಾ, ಈಗ ನಾನು ಕತ್ತಿಡ್ತೀನಿ ಹೊರಗೆ ತಳ್ಳಕಿನ ಮುಂಚೆಕ ಈ ಮನೆಯಿಂದ ನೀವ ಹೊರಗೆ ಹೋಗ್ಬಿಡ್ರಿ. ಇಲ್ಲ ಅಂದ್ರೆ ಮತ್ತೆ ಬಗ್ಗೆ ಹರಿಯಂಗಿಲ್ಲ. ನೋಡು ರೀ, ನಡೀರಿ ಹೋಗೋಣ. ಹುಡುಗರು ಕರ್ಕೊಂಬರ್ತೀನಿ. ಇಷ್ಟು ಅವಮಾನ ಆದ್ಮ್ಯಾಗೂ ಈ ಮನೆಯಾಗಿದ್ರ ನಾಚಿಕಿಲಾರ್ದ ಅನ್ನಿಸ್ಕೋತೀವಿ. ಯಾವ್ದ ಕಾರಣಕ್ಕೂ ನಾ ಈ ಮನೆಗೆ ಇರಂಗಿಲ್ಲ. ನಡೀರಿ ಹೋಗೋಣ. ಆತು, ಇನ್ನೇನೈತಿ ನೋಡ್ಕೊ, ಯೋಗ್ಯತೆ ನೋಡ್ಕೊ. ನಿಮ್ಮ ಮನೆ ಯಾರ್ದು ಹೆಂಗೈತಿ ನಡ್ರಿ ಇಬ್ರು ಮೊದ್ಲಿಂದ. ಅದೇನ ಅಂತಾರಲ್ಲ, ನಾವು ಕಷ್ಟಪಟ್ಟು ರೊಕ್ಕ ಕೂಡಿಸಿ 1 ರೂಪಾಯಿನೂ ಕೂಡಿಸಿಟ್ಟು ನಾವು ಅಂಗಡಿ ಮಾಡ್ಕೊಂಡು ಹೆಂಗ ದುಡ್ಡು ನಾವು ತಿನ್ನಕತ್ತೀವಿ. ನಾನು ನನ್ನ ಮಗ ಬಂದಾಳಿಕೆಗೆ ಅರ್ಧ ಆಸ್ತಿ ಕೊಡ್ಬೇಕಂತ. ಅರ್ಧ ಆಸ್ತಿ ಹೆತ್ತ ಮಗಳಿಗೆ ಹಿಂಗೆ ಅನ್ಯಾಯ ಮಾಡ್ತಿಯಲ್ಲ. ಒಂದು ಕಣ್ಣಿಗೆ ಬೆಣ್ಣಿ, ಒಂದು ಕಣ್ಣಿಗೆ ಸುಣ್ಣ. ನೀವಂತರೂ ಉದ್ಧಾರ ಆಗಲ್ಲ. ನೋಡ್ತಿರ್ರಿ, ನೀವಂತರೂ ಉದ್ಧಾರ ಆಗದೇ ಇಲ್ಲ. ನಡೀರಿ ಹೋಗೋಣ. ಪುಟ್ಟಿ ಬರ್ರಿ ಇಬ್ರು. ಎಲ್ಲದಿರಿ? ಅಯ್ಯಪ್ಪ ಸಾಸುಪ್ಪ, ಅದೇನಂದ್ರೆ ನೀವಿಬ್ರು ಎಲ್ಲಿ ಮಗಳು ಕೇಳಿದ ತಕ್ಷಣ ಎಲ್ಲ ರೊಕ್ಕನೂ ಆಸ್ತಿನೂ ಕೊಟ್ಬಿಡ್ತಿರೋ ಅಂತ ಭಯ ಆಗಿತ್ತು ನಂಗೆ. 18 ಲಕ್ಷ, ಅದಕ್ಕೆ ಎಷ್ಟು ಸೊನ್ನೆ ಇರ್ತಾವಂತಾರೆ ಗೊತ್ತೈತ ಆಕಿಗೆ. ಬಂದ್ಬಿಟ್ಲು ಮಗ ಎತ್ಕೊಂಡು ಕೇಳಾಕಿಲ್ಲಿ. ನೀವೇನಾರ ಅಪ್ಪಿ ತಪ್ಪಿ 18 ಲಕ್ಷ ಏನಾರ ಈಗ ನನ್ನ ಮುಂದೆ ನಾಟಕ ಮಾಡಿ ಆಮೇಲೆ ಮಗಳ ಹತ್ರ ಮೆಲ್ಲಕ ಹೋಗಿ ರೊಕ್ಕ ಗಿಕ್ಕ ಕೊಡ್ಬೇಕಲ್ಲ. ಏನಿಲ್ಲ, ಅರ್ಧಕ್ಕರ್ಧ ಅಂಗಡಿಗೆಲ್ಲ ನಿಮಗೆ ಪೂರ ರೋಡ್ನಾಗ ನಿಂತಾಗ ನಮ್ಮಪ್ಪ ಕೈ ಹಿಡ್ದಿರೋದು ಅಷ್ಟು ನಮ್ಮಪ್ಪ ವಾಪಸ್ ಇಸ್ಕೊಂಡ್ಬಿಡ್ತಾರೆ ನೋಡ್ರಿ. ಹುಷಾರಾಗಿರ್ರಿ. ಗಂಡ ಹೆಂಡತಿಗೆ ನಿಮ್ಮಿಬ್ರಿಗೂ 2 ಹೊತ್ತು ಕೂಡಾಕೊಂಡು ನಮ್ಮ ಮನ್ಯಾಗ ಇಟ್ಕೊಂಡಿರೋದ ಹೆಚ್ಚು. ಈ ಮನ್ಯಾಗ ಚಂದಾಗಿ ಇರ್ಬೇಕಂದ್ರಿ ನಾನು ನನ್ನ ಗಂಡ ಹೇಳ್ದಂಗೆ ಕೇಳ್ರಿ. ಇಲ್ಲ ನೀವು ನಿಮ್ಮ ಮಗಳ ಜೊತೆ ಹೋಗ್ತೀರಿ ಅಷ್ಟ. ಅಯ್ಯ ಇಲ್ಲವಾ, ಇಲ್ಲ, ನೀ ಹೇಳ್ದಂಗ ಕೇಳ್ಕೊಂಡು ನೀ ಹಾಕಿದ್ ತಿನ್ಕೊಂಡಿಲ್ಲ ನಾವಿಬ್ರು. ಇಲ್ಲವಾ, ನೀ ಬೇಜಾರು ಮಾಡ್ಕೋಬೇಡ. ಮನಿ ಸೊಸಿ ಲಕ್ಷ್ಮಿ ಇದ್ದಂಗೆ ನೀನು. ನಿನಗ ತೊಂದರೆ ಮಾಡಿ ಮಗಳಿಟ್ಕೊಂಡು ಏನು ಮಾಡ್ಲವ ನಾನು? ಇಲ್ಲವಾ, ಇಲ್ಲ, ನಿಮ್ಮ ಅಪ್ಪನವರೆಗೂ ವಿಷಯ ತಗೊಂಡು ಹೋಗ್ಬೇಡವಾ ಬಿಂದು. ಹಾ, ಅಷ್ಟು ಭಯ ಇರಲಿ ನಮ್ಮ ಅಪ್ಪಂದು. ಸಾಸುಮ, ನಾನು ಒಂದು ಪಾರ್ಟಿಗೆ ಹೋಗಬೇಕು. ನಂಗೊಂದು ಸ್ವಲ್ಪ ನನ್ನ ಡ್ರೆಸ್ಸು ಪ್ಯಾಂಟು ನಂದು ಬ್ಲೂ ಕಲರ್ ಐತಲ್ಲ ಅದನ್ನು ಐರನ್ ಮಾಡಿಕೊಡಿ ಬನ್ನಿ. ಹ್ಞೂನಮ್ಮ, ನಡಿ ಮಾಡ್ಕೊಡ್ತೀನಿ. ನಡಿ, ನೀನ ನಮ್ಮ ಮನೆ ಲಕ್ಷ್ಮಿ, ಭಾಗ್ಯ ದೇವತೆ. ನಡಿ.